ಮನೆಯಲ್ಲಿ ನಾವು ಈ ಬದಲಾವಣೆಗಳನ್ನು ಮಾಡುವುದರಿಂದ ದುಪ್ಪಟ್ಟು ಹಣ ಗಳಿಸಬಹುದು. ಸಿರಿ ಸಂಪತ್ತು, ಆಯುರಾರೋಗ್ಯ, ಅಷ್ಟೈಶ್ವರ್ಯ ನೀಡುತ್ತದೆ. ಮನುಷ್ಯನಿಗೆ ನೆಮ್ಮದಿಯ ಬದುಕು ಬಹಳ ಮುಖ್ಯವಾಗುತ್ತದೆ. ಎಷ್ಟೇ ಕೆಲಸದ ಒತ್ತಡಗಳಿದ್ದರೂ ಮನೆಗೆ ಬಂದ ಮೇಲೆ ನೆಮ್ಮದಿ ಕಾಣಬೇಕು ಎಂಬುದು ಎಲ್ಲರ ಇಚ್ಛೆಯೂ ಆಗಿರುತ್ತದೆ. ಆದರೆ ಕೆಲವೊಮ್ಮೆ ಮನೆಗೆ ಬಂದರೂ ನೆಮ್ಮದಿ ಇರುವುದಿಲ್ಲ. ಮನೆಯಲ್ಲಿ ನೆಮ್ಮದಿ ನೆಲೆಸಿಲ್ಲವಾದರೆ ಅದಕ್ಕೆ ವಾಸ್ತುದೋಷವೇ ಕಾರಣವಿರಬಹುದು. ಮನೆ ಎಂದ ಮೇಲೆ ವಾಸ್ತು ಬಹಳ ಮುಖ್ಯ. ಮನೆಗಳನ್ನು ಕಟ್ಟಿಸುವಾಗ ವಾಸ್ತು ನೋಡುವುದು ಸಹ ಬಹಳ ಮುಖ್ಯ. ದೇವರ ಕೋಣೆ, ಅಡುಗೆ ಮನೆ, ಬೆಡ್ರೂಮ್, ಬಾತ್ರೂಮ್ ಸೇರಿದಂತೆ ಎಲ್ಲವಕ್ಕೂ ನಿರ್ದಿಷ್ಟ ಜಾಗ ಎಂಬುದಿದೆ. ಆದರೆ ಕೆಲವರು ಹಣ, ಜಾಗದ ಉಳಿತಾಯ ಎಂಬ ಹೆಸರಿನಲ್ಲಿ ವಾಸ್ತು ನೋಡುವುದಿಲ್ಲ. ಮುಂದೆ ಇದಕ್ಕೆ ಸಾಕಷ್ಟು ಬೆಲೆ ತರಬೇಕಾಗುತ್ತದೆ ಎಂಬುದು ಆಗ ತಿಳಿದಿರುವುದಿಲ್ಲ. ಹೀಗಾಗಿ ಆರ್ಥಿಕವಾಗಿ ಲಾಭ ತರುವಂತೆ ಮನೆಯಲ್ಲಿ ಏನು ಬದಲಾವಣೆ ಮಾಡಬೇಕು ಎಂಬುದನ್ನು ಇಲ್ಲಿ ನೋಡೋಣ. 1. ನೈಋತ್ಯ ದಿಕ್ಕಿನ ನಿವೇಶನ ಹೊಂದಿದವರು ಶಿವನ ಪೂಜೆಯನ್ನು ಸೋಮವಾರ ಮತ್ತು ಮಹಾವಿಷ್ಣುವಿನ ಪೂಜೆಯನ್ನು ಬುಧವಾರ ಮತ್ತು ಶನಿವಾರಗಳಲ್ಲಿ ಮಾಡಿದರೆ ಭಾಗ್ಯ ಪ್ರಾಪ್ತಿ. 2. ಪೂರ್ವ ದಿಕ್ಕಿಗೆ ತಲೆಯಿಟ್ಟು ಮಲಗಿದರೆ ಸುಖ ನಿದ್ದೆ ಮತ್ತು ಆರೋಗ್ಯಕ್ಕೆ ಉತ್ತಮ. 3. ನೀರಿನ ಟ್ಯಾಂಕ್ ಅನ್ನು ಸ್ಥಾಪನೆ ಮಾಡುವಾಗ ಮನೆಯ ಮೇಲ್ಭಾಗದಲ್ಲಿ ಪೂರ್ವ, ಉತ್ತರ, ಈಶಾನ್ಯ, ಆಗ್ನೇಯ ಮೂಲೆಗಳಲ್ಲಿ ಸ್ಥಾಪಿಸಬಾರದು. ಮನೆಯ ಮೇಲೆ ನೀರಿನ ಟ್ಯಾಂಕ್ ಅನ್ನು ಪಶ್ಚಿಮದಲ್ಲಿ ಸ್ಥಾಪಿಸಬೇಕು. 4. ಈಶಾನ್ಯ ದಿಕ್ಕಿನಲ್ಲಿ ಪೂಜಾಗೃಹ ಇದ್ದರೆ ಧನಾಭಿವೃದ್ಧಿ, ಆಯುರಾರೋಗ್ಯ ಭಾಗ್ಯಗಳು ಪ್ರಾಪ್ತಿಯಾಗುತ್ತದೆ. ಮತ್ತು ಈ ಪೂಜಾಗೃಹವು ಆಗ್ನೇಯ, ನೈಋತ್ಯ, ದಕ್ಷಿಣ ದಿಕ್ಕುಗಳಲ್ಲಿದ್ದರೆ ಶತ್ರುಭಯ, ಅನಾರೋಗ್ಯ, ಪ್ರತಿಕೂಲ ಇತ್ಯಾದಿ ದೋಷ. 5. ಮನೆ ಅಥವಾ ಅಂಗಡಿಯಲ್ಲಿರುವ ದೋಷಗಳು ನಿವಾರಣೆಯಾಗಬೇಕಾದರೆ ನೆಲವನ್ನು ಉಪ್ಪು ಹಾಗೂ ನೀರಿನಿಂದ ಒರೆಸಿದರೆ ದೋಷ ನಿವಾರಣೆಯಾಗಿ ಧನಲಾಭ ಹಾಗೂ ಸುಖ ಸಂತೋಷಗಳು ಪ್ರಾಪ್ತಿಯಾಗುತ್ತದೆ. 6. ಉತ್ತರ ದಿಕ್ಕಿಗೆ ಮುಖ ಮಾಡಿ ಕೆಲಸಗಳನ್ನು ಮಾಡಿದರೆ ಶಿವ ಮತ್ತು ಕುಬೇರನ ಅನುಗ್ರಹ ಪ್ರಾಪ್ತಿಯಾಗುತ್ತದೆ. 7. ಮನೆಯಿಂದ ಹೊರಹರಿಯುವ ನೀರು ಸಮರ್ಪಕ ದಿಕ್ಕಿನಲ್ಲಿ ಹೋಗಬೇಕು. ಹೀಗಾಗದಿದ್ದರೆ ಹಣದ ಹರಿವಿನಲ್ಲಿ ಸಮಸ್ಯೆಯಾಗುವುದಲ್ಲದೆ ಆರ್ಥಿಕ ಕೊರತೆಯಾಗುತ್ತದೆ. 8. ಮನೆಯಿಂದ ಹೊರ ಹೋಗುವ ನೀರು ದಕ್ಷಿಣ ಹಾಗೂ ಪಶ್ಚಿಮ ದಿಕ್ಕಿನ ಕಡೆ ಹರಿಯಬಾರದು. ಇದು ಯಾವಾಗಲೂ ಪೂರ್ವ ಅಥವಾ ಉತ್ತರ ದಿಕ್ಕಿಗೆ ಹೋಗಬೇಕು. ಹೀಗೆ ಹೋದರೆ ಶುಭ ಫಲ ಲಭ್ಯವಾಗುತ್ತದೆ. ಹೀಗಾದಲ್ಲಿ ಹಣದ ಕೊರತೆ ಉಂಟಾಗುವುದಿಲ್ಲ. 9. ಹಣ ಇಡುವ ಲಾಕರನ್ನು ಉತ್ತರ ದಿಕ್ಕಿಗೆ ಮುಖ ಮಾಡಿ ಇಡಬೇಕು. ಇದರಿಂದ ಆರ್ಥಿಕ ಲಾಭವಾಗುತ್ತದೆ, ಜೊತೆಗೆ ಹಣವು ಕೈಯಲ್ಲಿ ನಿಲ್ಲುತ್ತದೆ. ಇನ್ನೊಂದು ಬಹುಮುಖ್ಯ ವಿಚಾರವೆಂದರೆ ದಕ್ಷಿಣ ದಿಕ್ಕಿನಲ್ಲಿ ಹಣವನ್ನು ಯಾವುದೇ ಕಾರಣಕ್ಕೂ ಇಡಬಾರದು. ಹೀಗೆ ಇಡುವುದರಿಂದ ನಷ್ಟವಾಗುತ್ತದೆ. 10. ಮಲಗುವ ಕೋಣೆಯ ಮೂಲೆಯಲ್ಲಿ ಮೆಟಲ್ ಸೇರಿದಂತೆ ಯಾವುದೇ ಲೋಹದ ವಸ್ತುಗಳನ್ನು ಇಡಬಾರದು. ಜೊತೆಗೆ ಬೆಡ್ರೂಮ್ನ ಮೂಲೆಯಲ್ಲಿ ಬಿರುಕು ಬಿಟ್ಟಿರಕೂಡದು. ಹೀಗಿದ್ದರೆ ಆರ್ಥಿಕ ನಷ್ಟ ತಲೆದೂರುತ್ತದೆ. 11. ಮನೆಯೊಳಗೆ ಒಡೆದ ಪಾತ್ರೆಗಳನ್ನು ಇಟ್ಟುಕೊಳ್ಳಬಾರದು. ಮುರಿದ ಮಂಚ, ಬಳಸದ ಕಪಾಟುಗಳು ಇರಬಾರದು. ಒಂದು ವೇಳೆ ಇದ್ದರೆ ಆರ್ಥಿಕ ತೊಂದರೆ, ಖರ್ಚುಗಳು ಹೆಚ್ಚಾಗುತ್ತವೆ. 12. ಮನೆ ನಲ್ಲಿಯಲ್ಲಿ ನೀರು ಸೋರಿಕೆಯನ್ನು ಮೊದಲು ತಡೆಯೊಡ್ಡಿ. ನೀರು ಸೋರುತ್ತಿದ್ದರೆ ವಾಸ್ತು ದೋಷವಾಗುತ್ತದೆ. ಇದರಿಂದ ಗಂಭೀರ ಪ್ರಮಾಣದ ನಷ್ಟವಾಗುತ್ತದೆ. 13. ಪಶ್ಚಿಮ ದಿಕ್ಕಿನಲ್ಲಿ ಅಡುಗೆ ಮನೆ ಇದೆ ಎಂದಾದರೆ ಹಣವು ಕೈತುಂಬ ಬರುತ್ತದೆ. ಆದರೆ ಬಂದ ಹಣವು ಅಷ್ಟೇ ವೇಗವಾಗಿ ಖರ್ಚಾಗಿ ಬಿಡುತ್ತದೆ. 14. ಬಾಡಿ ಹೋಗಿರುವ ಹೂಗಳನ್ನು ಮನೆಯೊಳಗೆ ಇಟ್ಟುಕೊಳ್ಳಬಾರದು. ಶೋಕೇಸ್ಗೆಂದು, ಮನೆ ಸಿಂಗಾರಕ್ಕೆಂದು ತರುವ ಪ್ಲಾಸ್ಟಿಕ್ ವಸ್ತುಗಳಾದ ಹೂವು, ಗಿಡಗಳು ನೆಗೆಟಿವ್ ಎನರ್ಜಿಯನ್ನು ಉಂಟುಮಾಡುತ್ತದೆ.
ಇದರ ಜೊತೆಗೆ ಮನೆಯ ಒಳಗೆ ಬಾಡಿದ ಹೂಗಳನ್ನು ಸಹ ಇಟ್ಟುಕೊಳ್ಳಬಾರದು. 15 ಏನೇ ಪ್ರಯತ್ನ ಮಾಡಿದರೂ ಮನೆಯಲ್ಲಿ ಹಣ ನಿಲ್ಲದಿದ್ದರೆ ಸಂಪತ್ತಿನ ಅಧಿದೇವತೆ ಲಕ್ಷ್ಮೀ ಮತ್ತು ಕುಬೇರ ದೇವನ ಮೂರ್ತಿಯನ್ನು ಪೂಜಾ ಮನೆಯಲ್ಲಿ ಪ್ರತಿಷ್ಠಾಪಿಸಿ ಅವುಗಳನ್ನು ನಿಯಮಿತವಾಗಿ ಪೂಜಿಸಿ. ಈ ಪರಿಹಾರವನ್ನು ಮಾಡುವುದರಿಂದ ಮನೆಯಲ್ಲಿ ಹಣದ ಕೊರತೆ ಇರುವುದಿಲ್ಲ. 16 ಹುಣ್ಣಿಮೆಯಂದು ಗೃಹ ಪ್ರವೇಶ ಮಾಡಿದ್ದಲ್ಲಿ 1 ಲೀಟರ್ ಹಾಲನ್ನು ದಕ್ಷಿಣೆ ಸಹಿತ ಬ್ರಾಹ್ಮಣರಿಗೆ ಕೊಡಬೇಕು. 17 ಅಮಾವಾಸ್ಯೆಯಂದು ಗೃಹ ಪ್ರವೇಶ ಮಾಡಿದ್ದಲ್ಲಿ 1 ಸೇರು ಬಿಳಿ ಎಳ್ಳು ಮತ್ತು 1 ಸೇರು ಅಕ್ಕಿಯನ್ನು ದಕ್ಷಿಣೆ ಸಹಿತವಾಗಿ ಬ್ರಾಹ್ಮಣನಿಗೆ ದಾನವಾಗಿ ಕೊಡಬೇಕು. 18 ಮಗಳ ಮದುವೆಗೆ ಅಡಚಣೆಗಳಿದ್ದಲ್ಲಿ ಮನೆಯ ವಾಯುವ್ಯ ದಿಕ್ಕಿನ ಕೋಣೆಯಲ್ಲಿ ಮಗಳು ವಾಸ ಮಾಡಿದರೆ ಶೀಘ್ರವಾಗಿ ವಿವಾಹ ಪ್ರಾಪ್ತಿಯಾಗುತ್ತದೆ. 19 ಉತ್ತರ ದಿಕ್ಕಿನಲ್ಲಿ ಗೋಡೆಗೆ ಕನ್ನಡಿಯನ್ನು ಹಾಕಿದರೆ ಧನಾಭಿವೃದ್ಧಿ ಹಾಗೂ ವ್ಯಾಪಾರ ಅಭಿವೃದ್ಧಿಯನ್ನು ತರುತ್ತದೆ ಮತ್ತು ಆರೋಗ್ಯ ಅಭಿವೃದ್ಧಿಯಾಗುತ್ತದೆ. 20 ಪೂರ್ವ ದಿಕ್ಕಿನಲ್ಲಿ ಸ್ಟೋರೂಮ್ ಇದ್ದರೆ ನರರೋಗಗಳು ಬರುವ ಸಾಧ್ಯತೆಗಳಿರುತ್ತದೆ. 21 ಉತ್ತರ ದಿಕ್ಕಿನಲ್ಲಿ ಒಂದು ಚೊಂಬಿನಲ್ಲಿ ಶುದ್ಧವಾದ ನೀರನ್ನು ತುಂಬಿಸಿ ಇಡುವುದರಿಂದ ದೋಷ ಪರಿಹಾರವಾಗುತ್ತದೆ. 22 ಉತ್ತರ ದಿಕ್ಕಿನಲ್ಲಿ ಪೆಂಡುಲಂ ಗಡಿಯಾರವನ್ನು ಗೋಡೆಗೆ ಅಳವಡಿಸಿದರೆ ಧನಾಗಮನ ಹಾಗೂ ಪದೋನ್ನತಿ ಪ್ರಾಪ್ತಿಯಾಗುತ್ತದೆ. ಲಕ್ಷ್ಮೀನಾರಾಯಣ ಫೋಟೋವನ್ನು ಇಟ್ಟರೆ ವ್ಯಾಪಾರ ಪ್ರಗತಿ ಹಾಗೂ ಸುಖ ಸಂತೋಷ ಪ್ರಾಪ್ತಿಯಾಗುತ್ತದೆ. 23 ನೈಋತ್ಯ ಮೂಲೆಯಲ್ಲಿ ಟಾಯ್ಲೆಟ್ ಇದ್ದರೆ ವಿಪರೀತ ಖರ್ಚುಗಳು ಹಾಗೂ ಕಡಿಮೆ ವರಮಾನ ಇರುತ್ತದೆ. 24 ಈಶಾನ್ಯ ಮೂಲೆಯನ್ನು ಸುಂದರವಾಗಿ ಹಾಗೂ ಶುಚಿಯಾಗಿ ಮತ್ತು ಸುಂದರ ಹೂಗಳಿಂದ ಹಾಗೂ ಸುಂದರ ವಸ್ತುಗಳಿಂದ ಅಲಂಕರಿಸಿದಲ್ಲಿ ಭಾಗ್ಯಾನುಕೂಲತೆ ಉಂಟಾಗುತ್ತದೆ. 25 ಅಡುಗೆ ಮನೆ ಅಗ್ನಿ ಮೂಲೆಯಲ್ಲಿದ್ದರೆ ಹೆಸರು, ಕೀರ್ತಿ ಮತ್ತು ಪ್ರತಿಷ್ಠೆ ಹೆಚ್ಚಾಗುತ್ತದೆ. 26 ಈಶಾನ್ಯ ದಿಕ್ಕಿನಲ್ಲಿ ಶಿವನ ಫೋಟೋ ಇಟ್ಟರೆ ಹಣಕಾಸಿನ ಅನುಕೂಲತೆ ಉಂಟಾಗುತ್ತದೆ. 27 ವಿನಾಕಾರಣ ಮನೆಯಲ್ಲಿ ಆಗಾಗ್ಗೆ ಜಗಳ ನಡೆಯುತ್ತಿದ್ದರೆ ಪಂಚಮುಖಿ ಆಂಜನೇಯನ ಫೋಟೋವನ್ನು ನಿಮ್ಮ ಮನೆಯ ಈಶಾನ್ಯದ ದೇವರ ಕೋಣೆಯಲ್ಲಿ ಇಡಿ. ಆಗ ದೋಷ ನಿವಾರಣೆಯಾಗಿ ಮೈಮನಸ್ಸುಗಳು ದೂರವಾಗಿ ಶಾಂತಿ ನೆಮ್ಮದಿ ಸಿಗುತ್ತದೆ. 28 ಬೆಳಗ್ಗೆ ಪೂರ್ವಾಭಿಮುಖವಾಗಿ ನಿಂತು ಸೂರ್ಯ ನಮಸ್ಕಾರ ಮಾಡಿದರೆ ಆರೋಗ್ಯ ಅಭಿವೃದ್ಧಿ ಆಗುತ್ತದೆ. 29 ಪೂಜೆ ಮಾಡುವಾಗ ಘಂಟಾನಾದ ಮಾಡಬೇಕು ಮತ್ತು ಪೂಜೆ ಮಾಡುವವರು ಪೂರ್ವಾಭಿಮುಖವಾಗಿ ಕುಳಿತು ಪೂಜೆಯನ್ನು ಮಾಡಬೇಕು. 30 ವ್ಯಾಪಾರ ಸ್ಥಳದಲ್ಲಿ ಲಕ್ಷ್ಮೀನಾರಾಯಣ ಫೋಟೋವನ್ನು ಕ್ಯಾಶ್ ಕೌಂಟರ್ ಮತ್ತು ಸಮೀಪದಲ್ಲಿ ಇಟ್ಟು ಪೂಜೆ ಮಾಡಿದರೆ ವ್ಯಾಪಾರ ಹಾಗೂ ಧನಾಭಿವೃದ್ಧಿ ಮತ್ತು ಹೆಚ್ಚಿನ ಲಾಭ ಪ್ರಾಪ್ತಿಯಾಗುತ್ತದೆ. ಸ್ನೇಹಿತರೆ, ಈ ನನ್ನ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಶೇರ್ ಮಾಡಿ, ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ.